ಇಟ್ಕೊಂಡ್ಯಾ? ವಾಟ್ ಇಸ್ ಯುವರ್ ನೇಮ್? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿ? ನಿನ್ ಮನೆಯಲ್ಲಿ? ಪಾಪ ಮಗು ಹೆದರ್ಕೊಂಡಿದೆ ಅನ್ಸುತ್ತೆ. ಪುಟ್ಟ, ನೀ ನನ್ನ ಜೊತೆ ಬರ್ತೀಯಾ? ನಾನು ನಿಂಗೆ ಐಸ್ ಕ್ರೀಮ್ ಕೊಡಿಸ್ತೀನಿ. ಮೇಡಮ್ ಮೇಡಮ್ ಮೇಡಮ್, ಈ ಮಗುನ ಸೇವ್ ಮಾಡಿದ್ದು ನಾನೇ ನನ್ನ ಕಣ್ಣಾರ ನೋಡಿದೆ. ಯಾವನು ಎಲ್ಬೋರ್ಡು ಅನ್ಸುತ್ತೆ, ರಾಸ್ಕಲ್. ಇಲ್ಲ ಅಂದ್ರೆ ಈ ಮಗು ಚಟ್ನಿ ಆಗೋಗೋದು. ಮೇಡಮ್, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ನಾನು ಯಾವಾಗಲೂ ಅಷ್ಟೇ ಸೋಷಿಯಲ್ ಸರ್ವಿಸ್ ಮಾಡ್ತಾನೆ ಇರ್ತೀನಿ. ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡ್ತೀನಿ, ಎಷ್ಟೊಂದು ಜನರ ರೋಡ್ ಕ್ರಾಸ್ ಮಾಡಿಸ್ತೀನಿ, ಗಾಡಿಗೆ ಅಡ್ಡೋದವ್ರನ್ನ ಎಳ್ಕೊಂಡು ಬರ್ತೀನಿ. ನೀವು ಜಾತಿ ಜಮಾಡಿನಿ ತಾನೇ? ಎಸ್, ನಾನೇ ಮಹಿಳಾ ಸಂಘದಲ್ಲಿ ಪ್ರೆಸಿಡೆಂಟ್. ಮುಂದಿನ ಸಲ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮೇಡಮ್, ಖಂಡಿತ ಗೆಲ್ತೀರಿ ನೀವು. ಥ್ಯಾಂಕ್ ಯು ವೆರಿ ಮಚ್. ಜಾಜಿ, ನಿನ್ನ ಜೀವನದಲ್ಲಿ ಇದೊಂದು ಒಳ್ಳೆ ಕೆಲಸ ಮಾಡಿರೋದು. ಅತ್ತೆ, ನೀವು ಅಷ್ಟೇ ನಿಮ್ಮ ಜೀವನದಲ್ಲಿ ನನ್ನ ಫಸ್ಟ್ ಟೈಮ್ ಹೊಗಳ್ತಾ ಇರೋದು. ಜೀವ ಹೋಗ್ತಿದ್ದ ಒಂದು ಮಗುಗೆ ಜೀವ ಕೊಟ್ಬಿಟ್ಟೆ. ಅಲ್ಲಲ್ಲೇ ಒಂದೇ ಒಂದು ದಿನಕ್ಕೆ ನಿನ್ನನ್ನು ಎಷ್ಟೊಂದು ಹಚ್ಕೊಂಡ್ಬಿಟ್ಟಿದೆ ನೋಡು. ಆದ್ರೆ ಅತ್ತೆ, ಈ ಹುಡುಗಿ ಟಾಕೇ ಮಾಡಲ್ಲ. ಹೋಗ್ಲಿ ಬಿಡಮ್ಮ, ಈ ಪದ್ದು ತಾನೇ ಇನ್ನೇನು 8 ವರ್ಷ ಆಗೋವರೆಗೂ ಅಂತ ಕುಲಿತಲ್ಲ ಕೂಗ್ತಿದ್ದ. 10 ವರ್ಷಕ್ಕೆ ಇವನು ಮಾತಾಡಿದ್ದು, ಅದಕ್ಕೆ ಮದುವೆ ಇಷ್ಟು ಲೇಟ್ ಆಗ್ತಾ ಇರೋದು. ಹಂಗಿದ್ರೆ ಅತ್ತೆ 10 ವರ್ಷ ಉಂಟು ನಾನು ಮೊಮ್ಮಗ. ಈಗ ತಾನೇ ಇನ್ನೇನು, ಈಗಲೂ ಅಷ್ಟೇ ಬಿಡ. ಅದೇ ನಾವು ಹುಟ್ಟಾಗ ಏನಾಗಿದ್ದೆ? ಸಾಕು ಸುಮ್ಮನಿಲ್ಲ ಅಳಿಯಂದಿಲ್ಲ. ಪಲ್ಲನ ಕಟ್ಕೊಂಡ್ಮೇಲೆ ಅಲ್ವೇ ನಿಮ್ಮನ್ನ ಮನೆ ತುಂಬಿಸ್ಕೊಂಡಿದ್ದು. ನೀವು ಮಗು ಆಗಿದ್ದಾಗ ಏನಾಗಿದ್ದಿ ಅಂತ ನಿಮ್ಮ ಅಮ್ಮನ ಕೇಳಿ. ನಮಸ್ಕಾರ ಮೇಡಮ್. ಓ, ನೀವಾ? ಏನ್ ಸಮಾಚಾರ? ಮೇಡಮ್, ನಿನ್ನೆ ನಿಮ್ಮ ಸಾಹಸ ಕೇಳಿ ನಮ್ಮ ಸಾಹೇಬರು ಸಿಕ್ಕಾಪಟ್ಟೆ ಖುಷಿ ಆದ್ರು ಮೇಡಮ್. ನಿಮಗೆ ಶೌರ್ಯ ಪ್ರಶಸ್ತಿ ಕೊಡಬೇಕು ಅಂತ ಅನ್ಕೊಂಡಿದ್ರು. ಅದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಈ 10,000 ರೂಪಾಯಿ ಚೆಕ್ ಕೊಟ್ಟಿದ್ದಾರೆ, ತಗೊಳ್ಳಿ. ಒಂದ್ ನಿಮಿಷ, ಈ ಚೆಕ್ನ ನನ್ನ ಹಬಿ ಮತ್ತೆ ಚಂಪಾ ಇವ್ರಿಗೆ ತಗೊಂಡು ಅವ್ರ ಸ್ಟೆಪ್ನ ತೆಗಿತೀನಿ. ಹಬಿ, ಕಮ್ ಹಿಯರ್. ಏ ಚಂಪಾ, ನೀನು ಬಾರೆ. ವಾಟ್ ಮೈ, ಈ ಮೆಟ್ಲು ತೆಗ್ಸಾಕ್ಬಿಡ್ಬೇಕಪ್ಪ. ಪೊಲೀಸರು, ಅದರಲ್ಲೂ ಟ್ರಾಫಿಕ್ ಪೊಲೀಸರು. ರೇಪತ್ತಪ್ಪ, ಯಾವ್ದಾನ ನಿಂತಿರೋ ಲಾರಿ ಗುದ್ಬಿಟ್ಟು ಲಾರಿನ ಚೆಕ್ ಮಾಡಿ ಬಂದೇನೋ. ಹಬಿ, ಡೋಂಟ್ ಟಾಕ್ ರಬಿಶ್. ಆಗಿದ್ರೆ ನಮ್ಮ ಮಳೆ ಅಂದ್ರೆ ಈ ಕೆಲಸ. ಹಬಿ, ಈ ಪೊಲೀಸ್ ಬಂದಿರೋದು ಪದ್ದು ಬಟ್ಲೆ ನೋಡಕ್ಕಲ್ಲ, ನನ್ನನ್ನು ನೋಡಕ್ಕೆ. ರೇ ಜಾಜಿ ಜಂಬಲ್ ದಿನಿಯವ್ರೆ, ಚಳವಳಿ ಸ್ಟ್ರೈಕ್ ಅನ್ನೋ ನೆಪದಲ್ಲಿ ಸಾಹೇಬ್ರು ಗಾಡಿ ಮೇಲೆ ಏನಾದ್ರು ಕಲ್ ತೂರ್ಬಿಟ್ರೇನ್ರಿ? ಹಾಬಿ, ಸ್ಟುಪಿಡ್ ಆಗಿ ಮಾತಾಡ್ಬೇಡಿ. ಏ ಮಗನೇ, ಸ್ವಲ್ಪ ಮಗು ಮುಖ ನೋಡು. ಬರ್ರಿ, ಇವ್ರ ಮಕ್ಕಳನ್ನೇ ಮುದ್ದು ಮಾಡ್ದಾಗಾಯ್ತು. ಏನ್ ಬಂತು ಭಾಗ್ಯ? ಮೇಡಮ್, ಈಗಲಾದ್ರೆ ಈ 10,000 ರೂಪಾಯಿ ಚೆಕ್ ಕೊಡ್ಬೋದಾ? ಒಂದ್ ನಿಮಿಷ, ಈ ಚೆಕ್ ಕೊಡೋಕ್ಕಿಂತ ಮುಂಚೆ ಈ ಚೆಕ್ ನನಗೆ ಯಾಕೆ ಕೊಡ್ತಿದ್ದೀರಾ ಅಂತ ಹೇಳಿ ಕೊಡಿ. ಸಾರ್, ನಿನ್ನೆ ಈ ಮಗು ಗಾಡಿಗೆ ಸಿಕ್ ಸಾಯೋದನ್ನ ನಮ್ಮ ಮೇಡಮ್ನವ್ರು ತಪ್ಪಿಸ್ಬಿಟ್ರು ಸಾರ್. ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ನವ್ರು ಮೆಚ್ಚಿ ಈ 10,000 ರೂಪಾಯಿ ಚೆಕ್ ಅನ್ನ ಇವ್ರಿಗೆ ಕೊಡ್ತಾ ಇದೀವಿ. ತಗೊಳ್ಳಿ ಮೇಡಮ್. ಯಪ್ಪ ಮನೆ ಮುಂದಿನೆಲ್ಲ ಬಾವಿ ತಳ್ಳಿ ಆಳ ನೋಡೋ ಜನ ಇವರು. ಮಗುನ ಕಾಪಾಡ್ಬಿಟ್ರು ಅಂದ್ರೆ ನನಗಂತೂ ಪಾಂಡ್ರಂಗ ಆಶ್ಚರ್ಯ ಆಗ್ತಾ ಇದೆ. ನನಗೂ ಅಷ್ಟೇ ಚಂಪಾ, ಆಶ್ಚರ್ಯ ಆಗ್ತಾ ಇದೆ. ಮೇಡಮ್, ಒಂದ್ ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೊಳ್ಬೇಡಿ. ನೀವು ಇಲ್ಲೇ ಇದ್ದೀರಿ, ಈ ಮಗುನು ಇಲ್ಲೇ ಇದೆ. ಹಾಗಿದ್ರೆ ಈ ಮಗು ಯಾರ್ದು? ಆಕ್ಚುಲಿ ಈ ಮಗು ನಮ್ದೇ. ಏನ್ರಿ, ನಿಮ್ ಮಗುನ ಬೀದಿಗೆ ಬಿಟ್ಟು ಕಾಪಾಡ್ತೀನಿ ಅಂತ ನಾಟಕ ಮಾಡ್ತೀರಾ? ನಿಮ್ಮಂತವ್ರಿಗೆ ಪ್ರಶಸ್ತಿ ಬೇರೆ ಕೇಳು. ಕೊಡ್ರಿ ಚೆಕ್ನ. ಸರ್ ಸರ್, ನನ್ನ ಮಾತು ಕೇಳಿ ಸರ್. ನನ್ನ ಪ್ರಶ್ನೆ ಉತ್ತರ ಕೊಡ್ರಿ ನೀವು. ನಾವಿಬ್ರು ನೆಟ್ಟಿಗೆ ಒಂದೇ ದಿವಸ ಸಂಸಾರ ಮಾಡಿಲ್ಲ ಕಣ. ಇಷ್ಟುದ್ದ ಮಗು ಏಕಿ ಹೆಂಗ್ರಿ ಬಂದ್ಬಿಡ್ತ? ಹಾಬಿ, ನನ್ಗೇನ್ ಗೊತ್ತು? ಗೊತ್ತಿಲ್ಲಲ್ವಾ? ನಾನು ಈಗ ನಿಮ್ಮೆಲ್ಲರಿಗೂ ಗೊತ್ತು ಮಾಡಿಸ್ತೀನಿ. ಪುಟ್ಟಿ, ಕಂದಮ್ಮ, ನಿಮ್ಮಮ್ಮ ಯಾರಮ್ಮ? ಕಣ್ಣು ನೋಡ್ತಾ ಇದ್ಲೆ ಇದು ಅದೇ ಕಣ್ಣು. ಬಾಯಂತೂ ನನ್ನ ಸೊಸೆ ಥರನೇ ಇದೆ ಅಂದ ಮೇಲೆ ಇದು ಅವಳಿದೆ. ಲೇ ಮಗನೇ, ಪಾಂಡುರಂಗ ಗಂಡುಗಲಿ. ಆ ಹೆಸರಿಗೆ ಲಂಗ ತೋರ್ಸಿದ್ಮೇಲೆ ನಿನ್ ಗಂಟುಗಲಿ ಅಂತ ಏನೋ ಬಂತು, ಅದೇನು ಅಂತ ಹೇಳಿ. ತಿಂಡಿ ಮುಂದಿಟ್ಕೊಂಡು ತಿಂದೆ ಕೂತಿದೆ, ತಿನ್ಸ. ಏನ್ ಆಡೋ ಮಾತಿಗೆ ಒಂದು ಅರ್ಥ ಬಿಡ್ವೆ. ಮೊದಲು ಇದು ಯಾರ ಮಗು ಅಂತ ಗೊತ್ತಾಗ್ಲಿ, ಆಮೇಲೆ ತಿನ್ಸೋದು ಗಿನ್ಸೋದು ಇದ್ದಿದೆ. ಅಮ್ಮ, ಮುದ್ದಿನ ಸೊಸೆ, ಸ್ವಲ್ಪ ಬಲ್ತೀಯ? ವಾಟತ್ತೆ? ಮದುವೆಗೆ ಮುಂಚೆ ನನಗೆ ಹೀಗಾಗಿದೆ ಅಂತ ಹೇಳಿದ್ರೆ ನನ್ನ ಮಗನ ಹಸೆ ಮನೆ ಮೇಲೆ ಕೂರಿಸ್ತಿರ್ಲಿಲ್ಲ. ಹೌದಾ ಅತ್ತೆ, ನೀವು ನನ್ನ ಮೇಲೆ ಡೌಟ್ ಪಡ್ತಾ ಇದ್ದೀರಾ? ಅಭಿ ನೋಡಿ, ಅಭಿ ನಿಮ್ಮ ಮದರು ನನ್ನ ಮೇಲೆ ಡೌಟ್ ಪಡ್ತಾ ಇದ್ದಾರೆ. ಸ್ವಲ್ಪ ಬುದ್ಧಿ ಹೇಳಿ. ಏನ್ರಿ ಬುದ್ಧಿ ಹೇಳೋದು? ಹೇಳಿ ಕೇಳಿಯೋದು ನನ್ನನ್ನು ಹೆತ್ತ ಕರಳು ಕಂಡ್ರೆ, ಅದಕ್ಕೆ ಡೌಟ್ ಬಂದಿದೆ ಅಂದ್ಮೇಲೆ ಆ ಕರಳಿನ ಕುಡಿ ನಾನು. ನನಗೆ ಡಬ್ಬಲ್ ಡೌಟ್ ಬಂದಿದೆ ಕಂಡ್ರೆ. ನಿನ್ನ ಇಡೀ ರಾತ್ರಿ ಪಾಪ ಈ ಮಗುನ ಮುಂದೆ ಕೂರಿಸ್ಕೊಂಡು ಭಾರತದ ಎಲ್ಲಾ ಭಾಷೆಗಳನ್ನ ಬಳಸಿ ಕಂದ ನಿನ್ನಮ್ಮ ಯಾರೇ ಅಂತ ಕೇಳಿದಾಗ್ಲೆಲ್ಲ ಬರೀ ನಿಮ್ಮ ಫೋಟೋ ಕಡೆನೆ ಕೈ ಮಾಡಿ ತೋರಿಸ್ತಾ ಇದ್ದೆ. ಏನ್ರಿ ಮಾಡೋದು? ಆ ನಿಮ್ಮ ಮುದ್ದಿನ ಮಗಳು ತಿಂಡಿ ತಿನ್ನೋದಕ್ಕೆ ತಕರಾರು ಮಾಡ್ತಾ ಇದ್ದಾಳೆ, ತಿನ್ನಿಸಿ. ಮಾತ್ಕು ನನ್ನ ಮಗಳು ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಇಷ್ಟ್ರ ಮೇಲೆ ನಿಮ್ಗೆ ನಂಬಿಕೆ ಬರಲಿಲ್ಲ ಅಲ್ವಾ? ಇಲ್ಲಿ ಪ್ರೂವ್ ಮಾಡಿ ತೋರಿಸ್ತೀನಿ. ಅಂದ ಪುಟ್ಟ, ನಿಮ್ಮ ಮಮ್ಮಿ ಯಾರೇ?
ಅಭಿ ದಿಸ್ ಇಸ್ ಟೂ ಮಚ್. ನೋಡಮ್ಮ, ನೀನ್ ಎಷ್ಟೇ ಕೂಗಾಡಿದ್ನೋ ಇಲ್ಲಿ ಕೂತಿರೋದು ಸುಳ್ಳಲ್ಲ. ಸುಮ್ಮನೆ ನನ್ನ ಮಗು ಅಂತ ಒಪ್ಕೋ. ನಾನು ಕಲ್ಮ ಅಂತ ಇದನ್ನೇ ಮೊಮ್ಮಗು ಅಂತ ಒಪ್ಕೋತೀನಿ. ಏನು ಯಜಮಾನ್ರೆ, ನೀವ್ ಇಷ್ಟೊಂದು ತ್ಯಾಗಮಯಿ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಾನೇನ್ ತ್ಯಾಗ ಮಾಡಿದ್ನೆ? ಮಗು ಇರೋ ತಾಯಿಗೆ ಬಾಳ್ ಕೊಟ್ಟಿದಿರಲ್ಲ. ಏನು ನಾನೇ ಬಾಳ್ ಕೊಟ್ನು, ಅವರೇ ನನ್ನ ಕೈಯಿಂದ ಬಾಳ್ ಕೊಡ್ಸ್ಕೊಂಡ್ಬಿಟ್ರು. ಒಂದು ಗೊತ್ತಾಗ್ತಲ್ಲ, ಎಲ್ಲ ಅಯೋಮಯ. ಬಾಳಲ್ಲಿ ಬಿಡು. ಲೇ ಚಂಪಾ ಚಮೇಲಿ, ಈ ನನ್ನ ಕಂದ ನಮ್ಮ ಜಾಜಿ ಜಂಬಲ್ದಿನಿ ಇವರ ಏಕೈಕ ಸುಪುತ್ರಿ. ನಮ್ಮನ್ನ ಹೇಗ್ ನೋಡ್ಕೊತಾ ಇದ್ದೋ ಇನ್ಮೇಲಿಂದ ಈ ಮಗುನು ಹಾಗೆ ನೋಡ್ಕೊ. ಏಕೈಕ ಅಂತ ಹೇಳಕ್ ಹೋಗ್ಬೇಡಿ. ನಾಳೆ ಇನ್ನೊಂದ್ ಮಗು ಜಾಜಿಯರ್ನ ಹುಡ್ಕೊ ಬಂದು ಅಮ್ಮ ಅಂತ ಅಂದ್ರೆ ಏನ್ ಮಾಡ್ತೀರಾ? ಚಂಪಾ, ಈ ರೀತಿ ನಾನ್ಸೆನ್ಸ್ ಎಲ್ಲ ಟಾಕ್ ಮಾಡ್ತಾ ಇದೆಯಲ್ಲ, ನಿಂಗೆ ಕ್ಷೇಮ ಆಗಬೇನೆ? ಔಟ್ ಔಟ್. ಅಭಿ ಅವನು ನಿಮ್ಮ ಪಾಲಿಗೆ ಯಾವತ್ತೂ ಸತ್ತ. ಬಾಬಾ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಆ ಮಗು ವಯಸ್ಸು ನೋಡಿ, ಜಾಜತ್ಗೆ ವಯಸ್ಸು ನೋಡಿ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಮುಖದಲ್ಲಿ ಹೋಲಿಕೆ ಅನ್ನೋದೇ ಇಲ್ಲ. ಲೇ, ಇಲ್ಲಿ ಮುಖ ಕಿಕ್ಕದ ಪ್ರಶ್ನೆ ಬರಲ್ಲ ಕಣ. DNA ಟೆಸ್ಟ್ ಆಗೋವರೆಗೂ ನಾನು ಯಾರು ಏನ್ ಹೇಳಿದ್ರು ಒಪ್ಪ ಮಗ ಅಲ್ಲ. ಜಾಜಿಯವ್ರೆ, ರಾಜಕಾರಣಿ ಸಂಗಪ್ಪ ಅಲ್ಲಲ್ಲಿ ಗ್ರಾಮ ವಾಸ್ತವ್ಯ ಹೂಡ್ತಿರ್ತಾನೆ. ಎಲ್ಲೆಲ್ಲಿ ವಾಸ್ತವ್ಯ ಹೂಡಿರ್ತಾನೋ ಅಲ್ಲೆಲ್ಲ ಒಂದು ಸಂಸಾರ ಇದೆ ಅಂತ ಪೇಪರ್ ಅಲ್ಲಿ ಬಂದಿದೆ. ಈ ಮಗು ಈ ಏರಿಯಲ್ಲಿ ಸಿಕ್ಕಿದೆ ಅಂದ್ಮೇಲೆ ಅವಂದೇ ಯಾಕಾಗಿರ್ಬಾರ್ದು? ಪದ್ದು ಸರಿಯಾಗಿ ಟೈಮಿಗೆ ಬಂದು ನನ್ನ ಸೇವ್ ಮಾಡಿದ್ಯಾ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇದು ಒಂದು ಹಾಗೆ ಬಿಡಿ. ಹೋಗಿ ವಿಚಾರಿಸಿ ನೋಡ್ತೀನಿ. ಆ ಸಂಗಪ್ಪ ನನ್ನ ಮಗು ಅಂತ ಇಟ್ಕೊಂಡ್ರೆ ಬಚಾವಾದ್ರಿ ನೀವು, ಇಲ್ಲ ಅಂದ್ರೆ ನಿಮಗೆ ತದನಂತರ ದಿದೆ ಕಾದಿದೆ ಆಳಿ ಅಂದ್ರೆ ಆ ಮಗುನ ಎತ್ಕೊಳ್ಳಿಪ್ಪ. ನಂಗೆ ಎತ್ಕೊಂಡ ಅಭ್ಯಾಸ ಇಲ್ಲ ಬಾಬಾ. ಏನು ನಾವು ವರ್ಷಕ್ಕೆ ಒಂದೊಂದು ಎತ್ಕೋತೀವೇನಾ? ಸುಮ್ಮನೆ ಎತ್ಕೊಂಡ್ ಬಾರ. ಮಹಾಜನಗಳೇ, ನಾನು ನಿಮ್ಮ ನಾಯಕ ಬಂದಿದ್ದೀನಿ. ಸರ್, ಜನ ಎಲ್ಲ ಮಾಡ್ತಾ ಇದ್ದಾರೆ ಸರ್. ನಿಮ್ಮ ಹೆಸರು ಹೇಳ್ಕೊಳ್ಳಿ ಸರ್. ಮಹಾಜನಗಳೇ, ನಾನು ನಿಮ್ಮ ರಾಜಕಾರಣಿ ಸಂಗಪ್ಪ ಬಂದಿದ್ದೀನಿ. ಚುನಾವಣೆ ಹತ್ರ ಬಂತಲ್ಲ, ಅದಕ್ಕೆ ಬಂದೆ. ನಾನು ಇದ್ದ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷದಿಂದ ಕಾಂಟೆಸ್ಟ್ ಮಾಡ್ತಾ ಇದ್ದೀನಿ. ತಾವು ದೊಡ್ಡ ಮನಸ್ಸು ಮಾಡಿ ಓಟ್ ಹಾಕಬೇಕು, ನನ್ನನ್ನು ಗೆಲ್ಲಿಸಬೇಕು. ಮಹಾಜನಗಳೇ ಜಯವಾಗಲಿ. ಸರ್, ಯಾರು ಜನನ ಇಲ್ವಲ್ಲ ಸರ್? ಅಲ್ಲಿ ಯಾವನೋ ಬರ್ತಾ ಇದ್ದಾನಲ್ಲ, ಹಿಡಿದಾಕೊಳ್ಳೋ, ಒಂದು ಓಟ್ ಕಿತ್ಕೊಳ್ಳೋಣ. ನಮಸ್ಕಾರ ಅಲ್ಲಪ್ಪ. ನಮಸ್ಕಾರ. ಈ ಸಲ ನೀನು ಓಟ್ ನನಗೆ ಹಾಕ್ಬೇಕು. ಯಾರು ನೀವು? ನಿಮ್ಮ ಮುಖನೇ ನೋಡಿಲ್ವಲ್ಲ ಏರಿಯಾದಲ್ಲಿ. ಸರ್, ಏರಿಯಾ ಹೊಸ ಎಂಟ್ರಿ ಅನ್ಸುತ್ತೆ. ಸುಮ್ನೆ 30 ವರ್ಷದಿಂದ ಇಲ್ಲೇ ಇದೀವಿ, ನೀವೇ ಹೊಸಬ್ರು. ನಾನಪ್ಪ ನಿಮ್ಮ ಹಳೆ MLA ಸಂಗಪ್ಪ, ರಾಜಕಾರಣಿ ಸಂಗಪ್ಪ. ಎಲೆಕ್ಷನ್ ಟೈಮಲ್ಲಿ ಬರ್ತೀರಾ, ಆಮೇಲೆ ಎಲ್ಲೋಗ್ಬಿಡ್ತೀರಾ. ದಿನ ಮುಖ ತೋರ್ಸಕ್ಕೆ ನಾನೇನು ಕಾರ್ಪೊರೇಷನ್ ಕಸ ತೆಗಿಯೋನಾ? ನಾನು MLAನಪ್ಪ. ವಿಧಾನಸೌಧಕ್ಕೆ ಹೋಗ್ಬೇಕು, ಆಗಾಗ ಪರಪ್ಪನ ಅಗ್ರಹಾರಕ್ಕೆ ಹೋಗ್ಬೇಕು, ಡೆಲ್ಲಿಗೆ ಹೋಗಿ ವರಿಷ್ಠರನ್ನ ಮೀಟ್ ಮಾಡ್ಬೇಕು, ಫಾರಿನ್ಗೆ ಹೋಗಿ ನಿಮ್ಮನ್ನು ಹೇಗೆ ಮೇಲೆ ಎತ್ತಬೇಕು ಅಂತ ತಿಳ್ಕೊಂಡ್ಬರ್ಬೇಕು. ಇದೆಲ್ಲ ಯಾರಿಗೋಸ್ಕರ? ನಿಮಗೋಸ್ಕರ. ಹಾಗಾಗಿ ನೀನು ಓಟನ್ನ ನನಗೇ ಕೊಡ್ಬೇಕು. ನಮ್ಮ ಪಕ್ಷದ ಚಿಹ್ನೆ ಟೋಪಿ. ಈ ಟಾಪಿಕ್ ನಾವು ಓಟ್ ಹಾಕಿದ್ರೆ ನಮಗ್ ಟಾಪಿಕ್ ಗ್ಯಾರಂಟಿ. ಸರ್, ಯಾರೋ ವಿರೋಧ ಪಕ್ಷ ಇರ್ಬೇಕು. ಹೋಗ, ನೀನು ಓಟನ್ನ ಹೇಗೆ ಪ್ರಾಕ್ಸಿ ಮಾಡ್ಬೇಕಂತ ಗೊತ್ತು. ಸೀಕ್ರೆಟ್ ಎಲ್ಲ ಜೋರಾಗಿ ಹೇಳಬಾರ್ದು. ಯಾರೋ ಬರ್ತಿದ್ದಾರೆ ನೋಡು, ಹಿಡಿದು ಹಾಕೊಳ್ಳೋ. ಬನ್ನಿಪ್ಪ, ಬೇಗ ಹೆಜ್ಜೆ ಹಾಕಿ ಬನ್ನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮ ಓಟು ನನಗೆ, ನನ್ನ ಟೋಪಿ ಗುರುತಿಗೆ. ಈ ಟೋಪಿ ಚಿಹ್ನೆ ಇಟ್ಕೊಂಡ್ಬಿಟ್ಟು ಅದೆಷ್ಟು ಜನಕ್ಕೆ ಟೋಪಿ ಹಾಕ್ಬಿಟ್ರಿ ಅಂತ. ಸಂಗಪ್ಪನವ್ರೆ, ನಾವು ನಿಜ ಹೇಳ್ಬೇಕು ಅಂದ್ರೆ ನಿಮ್ಮನ್ನೇ ಹುಡ್ಕೊಂಡ್ ಬರ್ತಾ ಇದ್ವಿ. ಏನ್ ವಿಷಯ? ಸಂಗಪ್ಪನವ್ರೆ, ಏನು ರೇಷನ್ ಕಾರ್ಡ್ ಇಂದ ಒಂದು ಹೆಸರನ್ನೇ ಉದುರ್ಸ್ಕೊಂಡ್ಬಿಟ್ಟಿದ್ದೀರಾ? ನಾನು ಏನೇ ಉದಿಸ್ಕೊಂಡ್ರು ಎತ್ತಿ ಕೊಡಕ್ಕೆ ನನ್ನ ಶಿಷ್ಯ ಇದಾನಲ್ಲಪ್ಪ. ನಾನು ಹೇಳ್ತಾ ಇರೋದು ಆಗಲ್ಲ ಸಂಗಪ್ಪ ರಾಜಕಾರಣಿಗಳೇ. ರೇಷನ್ ಕಾರ್ಡ್ ಇಂದ ತಾವು ತಮ್ಮ ಮಗಳನ್ನೇ ಉದುರ್ಸ್ಕೊಂಡ್ಬಿಟ್ಟಿದ್ದೀರಾ. ಮಗಳ? ನನ್ಗೆ ಯಾರು ಮಗಳೇ ಇಲ್ಲ. ಸಂಗಪ್ಪನವ್ರೆ, ಈಗೆಲ್ಲ ಹೇಳ್ಬಿಟ್ಟು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಸ್ವಲ್ಪ ಯೋಚನೆ ಮಾಡಿ, ನೆನಪು ಮಾಡ್ಕೊಳ್ಳಿ. ಇದು ನಿಮ್ಮ ಮಗುನೇ. ತೆಪ್ಪು ಕರ್ಕೊಂಡು ಹೋದ್ರೆ ಸರಿ, ಇಲ್ಲಾಂದ್ರೆ ನಾವು TV 10 ಅವ್ರ ಹತ್ರ ಹೋಗ್ಬೇಕಾಗತ್ತೆ. ಸರ್, ಮೀಡಿಯಾ ಮುಂದೆ ಹೋದ್ರೆ ನಿಮ್ಗೆ ಅವಮಾನ ಸರ್. ಮಗು ನೋಡ್ತಿದ್ರೆ ನನಗೂ ಯಾಕೋ ಡೌಟ್ ಪಡ್ತಿದೆ ಸರ್. ಕೇಸ್ನ ಇಲ್ಲೇ ಸೆಟ್ಲ್ ಮಾಡ್ಕೊಳ್ಳಿ ಸರ್. ಮಾನ್ಯ ಸಂಗಪ್ಪನವ್ರೆ, ತಮಗೆ ನಗೋ ನರ್ಸ್ನಿಂದ ಹಿಡಿದು ಅಳೋ ಚಿತ್ರನಟಿಯವರೆಗೂ ಲಿಂಕ್ ಇದೆ ಅನ್ನೋ ವಿಚಾರ ನಮಗೂ ಗೊತ್ತು. ಸುಮ್ಮನೆ ಯಾಕೆ ವಾದ ಬೆಳೆಸ್ತೀರಾ? ಇದು ಮಗು ನಿಮ್ದೇನೆ, ಸುಮ್ಮನೆ ಕರ್ಕೊಂಡು ಹೋಗಿ. ಪಾಪಚ್ಚಿ, ನಿಮ್ ಪಪ್ಪ ಅವ್ರೆ. ಲೇ ಕೊಡ. ಏನ್ರಿ ಪಬ್ಲಿಕ್ ಅಲ್ಲಿ ಮಗುನ ನನಗೂ ಪುಸ್ತಾ ಇದ್ದೀರಾ? ನಾನು ಇವ್ರಪ್ಪ ಅಲ್ಲ. ಸಂಗಪ್ಪನವ್ರೆ, 1 ನಿಮಿಷ ಇರಿ. ಪುಟ, ನಿಮ್ಮಪ್ಪ ಯಾರಮ್ಮ? ಮಕ್ಕಳು ಸುಳ್ಳು ಹೇಳೋದಿಲ್ಲ, ದೇವ್ರ ಸಮಾನ. ಸುಮ್ನೆ ಕರ್ಕೊಳ್ರಿ. ಮಕ್ಳ ಕೈಗೆ ಚಾಕ್ಲೇಟ್ ಕೊಟ್ರೆ ಏನ್ ಬೇಕಾದ್ರೂ ಹೇಳುತ್ತೆ. ನನಗೆ ಲಿಂಕ್ ಗಳಿರ್ಬೋದು, ಅದೇ ಮಗು ನಂದ. ಸಂಗಪ್ಪನವ್ರೆ, ತಾವು ಗ್ರಾಮ ವಾಸ್ತವ್ಯ ಮಾಡೋದಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಿರಲ್ವಾ? ಅಲ್ಲಿ ಏನಾದ್ರೂ ಆಗಿರ್ಬೇಕು, ಒಂದ್ ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಪಾಂಡುರಂಗ, ನೀ ನನ್ನ ಮಾನನ ಹರಾಜ್ ಆಗ್ತಾ ಇದ್ಯಾ? ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆಗೆ ಹೋದ್ರಂತೆ. ಸುಮ್ನೆ ಈ ಮಗು ನಿಮ್ದು ಅಂತ ಒಪ್ಕೊಳ್ತಿದ್ರೆ TV 10 DNA ಪರೀಕ್ಷೆ. DNA ಅಂದ್ರೇನು? ಅದೊಂಥರ ಟೆಸ್ಟ್ ಸರ್. ಅಪ್ಪ ಯಾರು ಅಮ್ಮ ಯಾರು ಅಂತ ಕಂಡಿಡ್ದು ನಿಮ್ ಜನ್ಮನೇ ಜಾಲಾಡ್ತಾರೆ. ವಿಜ್ಞಾನ ಇಷ್ಟೊಂದು ಮುಂದುವರಿಯಬಾರ್ದಪ್ಪ. ನೋಡಿ ಇವ್ರೆ,
ಮಗು ನಿಮ್ಮ ಹತ್ರನೇ ಇರ್ಲಿ, ನೀವೇ ಸ್ಕೂಲಿಗೆ ಸೇರಿಸ್ಬಿಡಿ. ತಗೊಳ್ಳಿ 1 ಲಕ್ಷ. ಅಯ್ಯೋ ಶಿವರೇ, ಇದೊಳ್ಳೆ ಕತೆ ಆಯ್ತಲ್ಲ. ನಿಮ್ಮ ಮಗುನ ನಾನು ಯಾಕೆ ಸ್ಕೂಲಿಗೆ ಸೇರಿಸ್ಲಿ? ಸಂಗಪ್ಪನವ್ರೆ, ಸ್ಕೂಲ್ ಅರ್ಜಿನಲ್ಲಿ ತಂದೆ ಹೆಸರು ಅಂತ ಇರುತ್ತೆ. ಯಾರ ಹೆಸರು ಬರೀಲಿ? ಡ್ಯಾಶ್ ಅಂತ. ನಾನು ಕ್ವಶನ್ ಮಾರ್ಕ್ ಹಾಕಿಟ್ಟಿರ್ತೀನಿ. ಏನೋ ಒಂದು ಬರಿಯಪ್ಪ, ಎಲೆಕ್ಷನ್ ಮುಗಿದ್ಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಅಭಿ ದೊಡ್ಡದಾಗಿ ಮಗುನ ಕರ್ಕೊಂಡು ಸಣ್ಣಪ್ಪನ ಹತ್ರ ಬಿಟ್ಟು ಬರ್ತೀನಿ ಅಂತ ಹೋದರು. ಈಗ ವಾಪಸ್ ಕರ್ಕೊಂಡ್ ಬಂದಿದ್ದೀರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ಪಾಂಡ್ರಂಗನೇ ಹತ್ತತ್ತ ಅಂದ್ರೆ ಆ ಸಂಗಪ್ಪ ಇನ್ನೂ ಹತ್ತತ್ತ. ಮಗುನ ನೀವೇ ನೋಡ್ಕೊ ಹೋಗಿ ಅಂತ ಈ 1 ಲಕ್ಷ ರೂಪಾಯಿ ಇವ್ನ ಮುಖದ ಮೇಲೆ ಎಸ್ದ. ಮಗನ ನಾವೇ ನೋಡ್ಕೊಳ್ಳೋಣ. ಹೌದು ಕಣೋ ಮಗನೇ, ಮಗು ಲಕಲಕ ಅಂತ ಮನೆ ತುಂಬಾ ಓಡಾಡ್ತಾ ಇದ್ರೆ ಜಾಜಿಗೂ ಮಗು ಬೇಕು ಅನ್ನೋ ಬಯಕೆ ಆಗುತ್ತೆ ಕಣೋ. ಮಾತ್ರ ರಂಗಮ್ಮ, ಏನ್ ಆಡೋ ಮಾತಿಗೆ ಒಂದು ಅರ್ಥ ಬಿಡ್ವೆ. ಮನೆಯಲ್ಲಿರೋ ಇಷ್ಟು ದಂಡ ಪಿಂಡಗಳನ್ನು ಸಾಕೋದು ಅಲ್ದೆ ಈ ಮಗುನ ಬೇರೆ ನಾನು ಸಾಕ್ಲೆ. ಇದಕ್ಕೆ ಖರ್ಚು ವೆಚ್ಚ ಅಂತ ಯಾರು ಬರ್ಸೋರು? ಸಂಗಪ್ಪ 1 ಲಕ್ಷ ರೂಪಾಯಿ ಕೊಟ್ಟೇನಲ್ಲ. ಮಕ್ ಕೊಡ್ಬಿಡ್ತೀನಿ. ಲೇ, ಕೊಟ್ಟರು ಬರೀ 1 ಲಕ್ಷ ಕಣ. ಈಗಿನ ಕಾಲದಲ್ಲಿ ಒಂದು ಮಗುನ LKG ಹಾಕ್ಬೇಕು ಅಂದ್ರು 1.5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಇನ್ನು 50,000 ನಾನು ಎಲ್ಲಿ ಹೋಗ್ಲಿ? ಲೇ ಪಾಂಡ್ರಂಗ, ನೀನ್ ನಮ್ಗೆ ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡ್ತಿಯಲ್ಲ, ಅದ್ರಲ್ಲಿ ಇನ್ಮೇಲಿಂದ ಬರೀ 100 ರೂಪಾಯಿ ಮಾತ್ರ ಕೊಡು. ಇನ್ನ 100 ರೂಪಾಯಿನ ಮಗುವಿನ ಭವಿಷ್ಯ ನಿಧಿಗೆ ಅಂತ ಇಟ್ಕೋ. ಏ ದಂಡಪಿಂಡಗಳ, ಏನ್ರೋ ಇದ್ದಕ್ಕಿದ್ದಂಗೆ ನೀವಿಬ್ರು ತ್ಯಾಗರಾಜ ಆಗ್ಬಿಟ್ರಲ್ಲಪ್ಪ. ನೋಡಿಪ್ಪ, ಆ ಮಗುನ ಎತ್ಕೊಂಡಾಗೆ ಗಾರ್ಡನ್ ಅಲ್ಲಿ ಆಟ ಆಡಿಸ್ತಾ ಇರಿ. ಆ ದೃಶ್ಯನ ಕಣ್ತುಂಬ ನೋಡಿ ಯಾರಾದ್ರೂ ಮಕ್ಕಳನ್ನ ಕರ್ಕೊಂಡ್ ಬಿಟ್ರೆ ಮಕ್ಕಳು ಕಾಯೋದನ್ನೇ ಒಂದು ಕಾಯ್ಕ ಮಾಡ್ಕೊಂಡ್ಬಿಡ್ರಿ. ಜಾಜಿ, ಮಗುನ ಪ್ರೀತಿಯಿಂದ ನೋಡ್ಕೊಂಡ್ರೆ ಗಂಡನ ಮೇಲೂ ಪ್ರೀತಿ ಬರುತ್ತಮ್ಮ. ಪಾಂಡ್ರಂಗ, ನೀನು ಮೋಸ ಮಾಡಿದ್ಯಾ, ವಂಚಕ, ದ್ರೋಹಿ. ಏನ್ ಆಡೋ ಮಾತಿಗೊಂದು ಅರ್ಥ ಬೇಡವಾ ಸರ್? ನೀವು ಮಾಡಿದ ಮೋಸದ ಫಲನೇ ಪಾಪ ಆ ಮಗು. ಸಾಕ್ ಬಾಯ್ ಮುಚ್ಚಯ್ಯ. ನನ್ ಎಲ್ಲಾ ಲಿಂಕ್ನು ವಿಚಾರಿಸಿದೆ, ಎಲ್ರು ಒಂದೇ ಕನ್ಫರ್ಮ್ ಮಾಡಿದ್ದು ಆ ಮಗು ನಂದಲ್ಲ ಅಂತ. ಅಷ್ಟೇ ಅಲ್ಲ ಸರ್, ನಕ್ರ ನಡ್ಸಿಂದ ಹಿಡಿದು ಪಕ್ಕ ಚಿತ್ರಾಂಗಡಿಯವ್ರಿಗೆ ಎಲ್ಲಾರು ವಿಚಾರಿಸಿದವ್ರೆ, ಆ ಮಗು ಇವ್ರದಲ್ವಂತೆ. ಹಾಗಿದ್ರೆ ಆ ಮಗು ಯಾರ್ದು? ನೀನೇ ದುಡ್ಡು ಹೊಡಿಯಕ್ಕೆ ಯಾಕೆ ಪ್ಲಾನ್ ಮಾಡಿರ್ಬಾರ್ದು? ನೋಡಿ ಸಂಗಪ್ಪನವ್ರೆ, ನಾವ್ ಹೇಳಿ ಕೇಳಿ ಗಂಡುಗಲಿ ಹೋಗ್ತವ್ರು. ಆ ತರ ದುಡ್ಡು ಗಿಡ್ಡು ಹೊಡೆಯುವಂತಾರ ಅಲ್ಲ. ಆಗಿದ್ದಾಗೋಯ್ತು, ಬಿಟ್ಟಾಕ್ಬಿಡೋಣ. ಆ ಮಗುನ ಅನಾಥ ಮಗು ಅನ್ಕೊಂಡ್ಬಿಡೋಣ ಸರ್. ಈಗ ನಿಮ್ ಸ್ಕೂಲ್ ಇದೆಯಲ್ವಾ, ಆ ಸ್ಕೂಲಲ್ಲಿ ಆ ಮಗುಗೆ ಒಂದು ಅಡ್ಮಿಷನ್ ಅಂತ ಕೊಡಿ. ಅಪ್ಪ ಅಮ್ಮ ಅಂತ ನಿಮ್ಮಿಬ್ರು ಹೆಸರು ಬರೀತೀರಾ? ಅದೇನಾಗುತ್ತೆ? ಆ ಮಗು ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಮತ್ ನನಗೆ ಯಾಕೆ ಸಂಬಂಧ ಕಲ್ಪಿಸಿದ್ರಿ? ಮೋಸ ಮಾಡಿ ದುಡ್ಡು ಹೊಡಿಬೇಕು ಅಂತ ನೋಡ್ತಾ ಇದ್ದೇನೆಯ? ಕೊಡೆಯ ದುಡ್ಡು. ತಗೊಳ್ಳಿ ಸರ್. ನಿಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಏನ ನಿಮ್ಮ ಮನೇಲಿರೋ 7 ಓಟ್ ಮಿಸ್ ಆಗತ್ತಲ್ಲ ಅಂತ ಸುಮ್ಮನೆ ಇರಿ. ಈ ಮನೆಯಿಂದ ರಾಜಕಾರಣಿ ಹೋಗ್ತಿದ್ದಾರೆ ಅಂದ್ರೆ ಈ ಮನೆಯವ್ರು ತುಂಬಾ ಸಾಹುಕಾರ ಇರಬೇಕು. ಏನಾದ್ರೂ ಕದಿಬೇಕಲ್ಲ. ಮಗುನೇ ಕಿಡ್ನಾಪ್ ಮಾಡ್ಬಿಟ್ರೆ ಒಳ್ಳೇದೆ. ಪುಟ್ಟ, ನಾನು ಚಾಕ್ಲೇಟು, ಐಸ್ ಕ್ರೀಮು ಎಲ್ಲ ಕೊಡ್ತೀನಿ. ನನ್ನ ಜೊತೆ ಬರ್ತೀಯಾ? ಮಾತ್ರ ಶ್ರೀರಂಗಮ್ಮನವರೇ, ಯಾಕೆ ಏನಾಯ್ತು? ಇನ್ನೊಂದು ಯಾವ್ದಾರ ಮಗು ಜಾಜಿ ಅವ್ರನ್ನ ಅಮ್ಮ ಅಂತ ಹುಡ್ಕೊಂಬಂದ್ಬಿಡುತ್ತೆ. ಮಗುನೇ ಕಾಣ್ತಾ ಇಲ್ಲ. ಓಹೋ, ಇದು ಜಾಜಿ ಜಂಬಲ್ದಿನಿ ಅವ್ರದೇ ಕೆಲಸ. ಎಲ್ಲಿ ಅವ್ರ ಮೇಲೆ ಆಪಾದನೆ ಬರುತ್ತೆ ಅಂತ ಆ ಮಗು ತಗೊಂಡೋಗಿ ಯಾವುದೋ ಅನಾಥಾಶ್ರಮಕ್ಕೆ ಬಿಟ್ಟು ಬಂದಿರ್ಬೇಕು. ಇರೇ, ನಾನು ಬಿಡ ಮಗಲ್ಲ, ವಿಚಾರಿಸ್ಕೊತೀನಿ. ಜಾಜಿ ಜಂಬಲ್ದಿನಿ ಅವರೇ, ಕೆಳಗೆಳದ್ ಬಂದ್ರೆ ನೀವು ನನ್ನ ಇಷ್ಟೊಂದು ಲವ್ ಇಂದ ಕರಿತಿದ್ದೀರಾ ಅಂದ್ಮೇಲೆ ನಿಮ್ಗೆ ನನ್ ಮೇಲೆ ಇರೋ ಡೌಟ್ ಹೋಗಿದೆ ಅಂತ ಆಯ್ತು. ಸಾಕು ಮಾಡ್ರಿ ನಿಮ್ ನಾಟಕನ. ಆ ಮಗುನ ಎಲ್ಲಿ ಬಚ್ಚಿಟ್ಟಿದ್ರ ಅಥವಾ ಯಾರಿಗಾದ್ರೂ ಮಾರಿದ್ರ ಸತ್ತು ಹೋಗ್ಕೊಂಡ್ಬಿಡಿ. ಹಾಬಿ, ಡೋಂಟ್ ಟಾಕ್ ರಬಿಶ್. ಮಗುನ ಆಟ ಆಡಿಸ್ತೀವಿ ಅಂತ ಪತ್ತು ಬಿಟ್ಲು ಹೊರಗಡೆ ಕರ್ಕೊಂಡು ಹೋಗ್ಲಿಲ್ವಾ? ನಾನು ಹೊರಗಡೆಯಿಂದಾನೆ ಬರ್ತಿದ್ದೀನಿ. ಮಗು ಅಲ್ಲಿಲ್ಲ. ಪತ್ತು ಬಿಟ್ಲ ಅವರು ಕಾಣಿಸ್ತಿಲ್ಲ. ಪತ್ತು ಬಿಟ್ಲ, ಏನೋ ನೀವಿಬ್ರು ಒಳಗ್ ಬರ್ತಾ ಇದ್ದೀರಾ? ಮಗು ಇಲ್ಲೇ. ಮಗುನ ಮನೆ ಮುಂದೆ ಆಡ್ಕೊಳಕ್ ಬಿಟ್ಟು ನಾವಿಬ್ರು ದೋಸೆ ತಿನ್ನಕ್ ಹೋಗಿದ್ವಿ. ಮಗು ಒಳಗಡೆ ಬರ್ಲಿಲ್ವಾ? ನಿಮ್ಮ ಮೂವರ್ದು ಒಂದೇ ಗ್ಯಾಂಗ್ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ. ಆ ಮಗುನ ಎಷ್ಟು ರೂಪಾಯಿ ಮಾರ್ಬಿಟ್ಟು ಬಂದ್ರೆ ಸತ್ಯ ಹೋಗ್ಕೊಂಬಿಡಿ. ಫೋನ್ ರಿಂಗ್ ಆಗ್ತಾ ಇದೆ ಕಣ. ನಾನು ಇವನನ್ನು ವಿಚಾರಿಸ್ಕೊತಾ ಇರ್ತೀನಿ, ಯಾರಾದ್ರೂ ಫೋನ್ ಅಟೆಂಡ್ ಮಾಡಿ. ಹಲೋ, ನಿಮ್ಗೆ ಪಾಂಡ್ರಂಗ ಬೇಕಾ, ಜಾಜಿ ಅವ್ರು ಬೇಕಾ, ಇಲ್ಲ ನಾನ್ ಬೇಕಾ? ಏಯ್, ನನಗೆ ದುಡ್ಡು ಬೇಕು. ನಾವು ಬ್ಯಾಂಕ್ ಅವ್ರು ಅಲ್ಲ. ಏಯ್, ನಿಮ್ ಮನೆಯಿಂದ ಒಂದು ಮೂಗಿ ಹುಡುಗಿ ಮಿಸ್ ಆಗಿದ್ದಾಳೆ ತಾನೆ? ಅದೇ ವಿಷಯಕ್ಕೆ ನಮ್ಮ ಮನೇಲಿ ಗಲಾಟೆ ಆಗ್ತಾ ಇದೆ. ಅದ್ ಸರಿ, ಈ ವಿಷಯ ನಿಮ್ಗೆ ಗೊತ್ತು? ಆ ಮಗುನ ನಾನು ಕಿಡ್ನಾಪ್ ಮಾಡಿದ್ದೀನಿ. ಶಾಬಾಷ್, ಒಳ್ಳೆ ಕೆಲಸನೇ ಮಾಡಿದೀರಾ. ಆ ಮಗು ನಮ್ದಲ್ಲ. ನೋಡಿ, ಈಗ ಸಿನಿಮಾದಲ್ಲಿ ಆ ಕೈ ಕತ್ತರಿಸಿ ಕಾಲ್ ಕತ್ತರಿಸಿ ಮನೆಗೆ ಪಾರ್ಸಲ್ ಮಾಡ್ತೀನಿ ಅಂತೆಲ್ಲ ಡೈಲಾಗ್ ಹೊಡಿಬೇಡಿ. ನಿಮ್ ಮಗು ನಿಮಗೆ ಬೇಕು ಅಂದ್ರೆ 2 ಲಕ್ಷ ರೂಪಾಯಿನ ನಾನಿರೋ ಜಾಗಕ್ಕೆ ತಂದು ಕೊಡ್ಬೇಕು. ಜಾಗ ಎಲ್ಲಿ ಅಂತ ನಾನು ಆಮೇಲೆ ಫೋನ್ ಮಾಡಿ ಹೇಳ್ತೀನಿ.
ಪೊಲೀಸ್ನವ್ರಿಗೆ ಏನಾದ್ರು ತಿಳಿಸಿದ್ರೆ ಗೊತ್ತು ಪೀಸು ಸುಮ್ನೆ ಈ ಖಾಲಿ ಗಲಾಟೆ ಮಾಡೋ ಬದಲು ಮಗುನ್ ಕರ್ಕೊಂಬಂದು ಕಾಂಪೌಂಡ್ ಅಲ್ಲಿ ಬಿಟ್ಟಾಗಲ್ಲೇ. ನೀನು ಮಾನವಾಗಿ ನನಗೆ 2 ಲಕ್ಷ ಕೊಟ್ಟಾಗಲ್ಲೇ. ನಮ್ ರೇಟೇ 200 ರೂಪಾಯಿ, ಅದಕ್ಕಿಂತ ಜಾಸ್ತಿ ಕಳೆದ್ರೆ ನಮ್ ಕೈಲಿ ಕೊಡೋದಿಕ್ಕಾಗೋದಿಲ್ಲ. ಎಡ ಫೋನ್ ಲೇ ಪಾಂಡ್ರಂಗ, ಯಾರೋ ಆ ಮಗುನ ಕಿಡ್ನಾಪ್ ಆಗ್ಬಿಟ್ಟಿದ್ದಾನೆ ಕಣೋ. 2 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದಾನೆ. ಮಗನೇ ಪಾಪ ಎಳೆ ಮಗು, ಹೇಗಾದ್ರೂ ಮಾಡಿ ಆ ಮಗುನ್ ಕಾಪಾಡ. ಮಾತ್ರ ರಂಗಮ್ಮ, ಕಿಡ್ನಾಪ್ ಮಾಡಿದವ್ರು ಕೇಳ್ತಾ ಇರೋದು 2-3 ಬೀಜನಲ್ಲ, 2 ಲಕ್ಷ ರೂಪಾಯಿನ. ನನ್ನ ಜೇಬೆಲ್ಲ ತಡ್ಕಾಡಿದ್ರು 30 ರೂಪಾಯಿ ಮೇಲೆ ಇಲ್ಲ. ನೀ ಸ್ವಲ್ಪ ತಪ್ಪಾಗಿ ನಿಂತ್ಕಳೆ. ಬಾಬಾ, ಎಳೆ ಮಗು ನಮ್ಮನ್ನೆಲ್ಲ ಚೆನ್ನಾಗಿ ಹೊಂದ್ಕೊಂಡಿತ್ತು, ಅವನೇನಾದ್ರು ಹೆಚ್ಚು ಕಡಿಮೆ ಮಾಡ್ಬಿಟ್ರೆ? ಲೇ ಪಾಂಡ್ರಂಗ, ಆ ಪಾಪ ಎಲ್ಲ ನಮ್ಗೆ ಸುತ್ಕೊಳುತ್ತೆ ಕಣೋ. ಯಾಕ್ರಿ ನೀವೇನು ಮಾತಾಡ್ತಾ ಇಲ್ಲ? ನಾನೇನಾದ್ರು ಮಾತಾಡಿದ್ರೆ ನೀವು ನನ್ನ ಮೇಲೆ ಡೌಟ್ ಪಡ್ತಿರಲ್ಲ. ನೀವೇನು ಮಾತಾಡ್ಬೇಡಿ, ಇಷ್ಟಕ್ಕೆಲ್ಲ ಕಾರಣ ನೀ ಮೇಲೆ ತೆಪ್ಪಗಿದ್ದು ಬಿಡಿ. ಆ ದುಡ್ಡನ್ನ ತಗೊಂಡು ಎಲ್ಲಿಗೆ ಬರ್ಬೇಕು? ಫೋನ್ ಮಾಡಿದ್ ನಾನೇ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ನಮ್ಮ ಮನೆಗೆ ಬರೋ ಫೋನ್ಗಳೆಲ್ಲ ನಿನ್ನಂತ ಕಳ್ಳನ ಮಕ್ಕಳದೆ, ಹಂಗಾಗಿ ಗೆಸ್ ಮಾಡಿದೆ. ಹೆಂಗ್ ಮಾಡಿದೆ? ಚೆನ್ನಾಗ್ ಮಾಡಿದ್ನಾ? ಪರವಾಗಿಲ್ಲ ಕಣ, ತುಂಬಾ ಚಾಲಾಕಿದ್ಯಾ. ನೋಡು, 2 ಲಕ್ಷ ತಗೊಂಡು ನಿಮ್ ಮನೆಯಿಂದ ಹೊರಟು ಮೈಸೂರು ರೋಡ್ ಕಡೆಗೆ 48 ಕಿಲೋಮೀಟರ್ ಬಂದ್ರೆ ಅಲ್ಲಿ ಹಳೆ ಬಿಲ್ಡಿಂಗ್ ಕಾಣುತ್ತೆ. ಒಳಗಡೆ ಎಂಟ್ರಿ ತಗೊಂಡ್ರೆ ನಾನ್ ನಿನಗೆ ದರ್ಶನ ಕೊಡ್ತೀನಿ. ನನಗೆ ದರ್ಶನ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಪುಣಾತ್ಮ, ನೀನ್ ಯಾರಪ್ಪ? ಜರಾಸಂಧ. ಬರೀ 2 ಲಕ್ಷ ರೂಪಾಯಿ ಸಾಕ ತಂದೆ? ಸದ್ಯಕ್ಕೆ ಸಾಕು. ಬರ್ತಾ ನಿಂಗೆ ಕುಡಿಯೋದಕ್ಕೆ ಅಂತ ಕೈಯಲ್ಲಿ ಏನಾದ್ರು ಬಾಟಲ್ ಹಿಡ್ಕೊಂಡ್ ಬರ್ಲಿ? ಏಯ್, ಹಣ ತಗೊಂಬಾರು. ನೋಡು, 3 ಗಂಟೆ ಒಳಗಡೆ ಬರ್ಲಿಲ್ಲ ಅಂದ್ರೆ ಗೊತ್ತಾನೆ, ಗೊತ್ತು. ಗಂಡಸರೆಲ್ಲ ನನ್ನನ್ನು ಫಾಲೋ ಮಾಡಿ. ಇವ್ರೆ, ಇಲ್ಲಿ ಜರಾಸಂಧ ಅಂದ್ರೆ ಯಾರೇ? ನಾನೇ ಜರಾಸಂಧ. ಸ್ವಲ್ಪ ಮೆತ್ತಗೆ ತಟ್ಗಳಿಪ್ಪ, ಜೋರಾಗಿ ತಡೆ ತಟ್ಕೊಂಡ್ಬಿಟ್ರೆ ಸಿಳ್ಕೊಂಡ್ಬಿಟ್ರೆ ಕಷ್ಟ. ಅಲ್ಲ ಕಡೆಯ ಜರಾಸಂಧ, ಅದೇನೋ ನಮ್ಮ ದೊಡ್ಡ ರೌಡಿ ಹಂಗೆ ಹಿಂಗೆ ಅಂತ ಹೇಳ್ಕೊತೀಯ. ಇಲ್ಲಿ ನೋಡ್ರೆ ಒಂದು ನಾಯಿ ನರಿಪಿಳ್ಳೆನ ಕಾಣಿಸ್ತಾ ಇಲ್ವಲ್ಲೋ? ನಿನ್ಕಿಂತ ಭಾವನೆ ಎಷ್ಟ ವಾಸೆ, ದೋಸೆ ಕೊಡಿಸಿ ನಮ್ಮನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ಹೊಳಿ ಅಂದ್ರೆ ಬಾಲ ಮಿಚ್ಚಲ್ಲದ. ಕ್ಯಾಶ್ ರೆಡಿನಾ? ಮಗು ರೆಡಿನೇ? ಲೇ ಕೂಡ. ಏಯ್, 1 ನಿಮಿಷ. ಲೇ ಪಾಂಡ್ರಂಗ, ನಾವ್ ತಂದಿರೋ ಡಮ್ಮಿ ನೋಟ್ ಅಂತ ಅವ್ನಿಗೆ ಗೊತ್ತಾಗೋಯ್ತು. ಅಂದ್ರೆ ಡಮ್ಮಿ ನೋಟ? ಲೇ, ಅವ್ರು ಕೇಳದೆ ಅಂದ್ರು ನೀನ ಬಾಯ್ ಬಿಡ್ತಲ್ಲ. ಪರವಾಗಿಲ್ಲ ಕಣಯ್ಯ, ನೀನ್ ಕರ್ಕೊಂಬಂದಿರೋ ಹುಡುಗ ನಾಯಿಗಿಂತ ನೀಯತ್ತು ಅನ್ಸುತ್ತೆ. ನಾನ್ ಕೇಳ್ದೆ ಇದ್ರು ಸತ್ಯ ಬಾಯ್ ಬಿಟ್ಬಿಟ್ಟ. ಹೌದು ಸ್ವಾಮಿ, ನೀವು ದಿನಕ್ಕೊಂದು ದೋಸೆ ಹಾಕ್ಬಿಟ್ರೆ ತೊಳೆ ಅಂದ್ರೆ ತೊಳಿತಾನೆ, ಬಳಿ ಅಂದ್ರೆ ಬಳಿತಾನೆ. ನೀವು ಇಟ್ಕೊಂಡ್ಬಿಟ್ಟು ಆ ಮಗಿನ ನಮ್ಮ ಹತ್ರ ಕೊಡಿ. ನನಗ್ ಮೋಸ ಮಾಡ್ರೋ ನಿಮ್ಮನ್ನ ಸುಮ್ಮನೆ ಬಿಟ್ಬಿಡ್ತೀನ ನೀನು. ಏ, ಸುಮ್ಮನೆ ಇದ್ದವನ್ ಕೈನಲ್ಲಿ ಚಾಕು ಬರೋ ತರ ಮಾಡ್ಬಿಟ್ಟನು. ಇನ್ನೊಂದು ಏನಕ್ಕೆ ನನ್ಗಲ್ಲಪ್ಪ ಅವನಿಗೆ. ಸಾಕ್ ನಿಲ್ಲಿಸ್ರಿ. ನೀವೇ ಕಿತ್ತಾಡಿದ್ರೆ ನಾನೇನೋ ಮಾಡ್ಲಿ? ಅಣ್ಣ, ನೀನೇ ಸುಮ್ಮನೆ ಇದೆಯಪ್ಪ. ಈ ದುರ್ಮಾಂಸಕ್ಕೆ ನೀನೊಂದು 2 ಡೇಟ್ ಹಾಕೊಂಡ್ಬಿಡು. ನಿಮ್ ಜಗಳನ ಆಮೇಲೆ ಮಾಡ್ಕೊಳ್ಳಿ, ಮೊದ್ಲು ನನಗೆ ಒರಿಜಿನಲ್ ದುಡ್ಡು ಕೊಡಿ. ಅಣ್ಣ, ಅದಕ್ಕಿಂತ ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಬಿಡೋಣ. ಅಲ್ಲ, ಇವನು ಮಾಡಿದ್ದು ಸರಿನೋ ಇಲ್ಲ ತಪ್ಪ? ಅದ್ ನನಗೆ ಗೊತ್ತಿಲ್ಲ ರೀ. ಗೊತ್ತಿಲ್ಲ ಅಂದ್ಬಿಟ್ಟು ನಾನು ಬಿಡೋ ಮಗ ಅಲ್ಲ ಅಣ್ಣ, ನೀನು ಹೇಳ್ಬೇಕು. ಅಲ್ಲ, ಅವ್ನು ಮಾಡಿದ್ದು ಸರಿನೋ ಇಲ್ಲ ತಪ್ಪು? ನಿಮ್ಮ ಪ್ರಕಾರ ತಪ್ಪು, ನನ್ನ ಪ್ರಕಾರ ಸರಿ. ನಿನ್ನ ಪ್ರಕಾರ ಕಟ್ಕೊಂಡು ಯಾವನ್ಗೆ ಬೇಕು ಹೇಳು, ಅವ್ನು ಮಾಡಿ ಸರಿನೋ ತಪ್ಪು? ಮೊದ್ಲು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಮಗುನ ಕೊಂದಾಕ್ಬಿಡ್ತೀನಿ. ಸಾಕ್ ನಿಲ್ಲಿಸ್ರಿ. ಜಮುನಾ, ನೀನು ಈ ಮಗುನ ಏನ್ ಮಾಡ್ಬೇಕು ಅಂತಿದ್ದೀರಾ? ಅವ್ರು 2 ಲಕ್ಷ ಕೊಟ್ಟಿಲ್ಲ ಅಂದ್ರೆ ಮಗುನ ಕೊಂದಾಕ್ತೀನಿ. ನೀನಿಂದ ದನ್ ಪಿಚಾಚಿ ಅಂತ ಗೊತ್ತಿರಲಿಲ್ಲ. 3 ವರ್ಷದಿಂದ ಬಿಟ್ಟೋದವ್ರು ಇವತ್ತು ನನ್ನ ಮುಖ ತೋರಿಸಿದ್ರೇನ್ರಿ? ಲೇ ಪಾಂಡ್ರಂಗ, ಕರೆಕ್ಟ್ ಟೈಮ್ಗೆ ಈ ಅಮ್ಮ ಹೆಂಗೋ ಎಂಟ್ರಿ ತಗೊಂಡ್ರ. ಲೇ, ಆ ಎಮ್ಮನೆ ಬಾಯ್ ಬಿಟ್ಟು ಹೇಳ್ತಲ್ಲೋ, 3 ವರ್ಷದಿಂದ ಇವ್ನು ಬಿಟ್ಟೋಗಿದ್ದಂತೆ. ಅಂದಮೇಲೆ ಇವರಿಬ್ರು ಗಂಡ ಹೆಂಡ್ತಿ ಕಣ. ಅವ್ರು ಹೆಂಗ್ ಬಂದ್ರು, ಯಾಕೆ ಬಂದ್ರು, ಇಷ್ಟು ವರ್ಷ ಎಲ್ಲಿ ಹೋಗಿದ್ದು ಅವೆಲ್ಲ ಪ್ರಶ್ನೆ ನಾವು ಕೇಳಕ್ ಹೋಗಬಾರ್ದು. ಅದನ್ನ ನೋಡಿ 3 ವರ್ಷಗಳ ತದನಂತರ ಇಬ್ಬರು ದಂಪತಿಗಳು ಒಂದಾಗಿದ್ದಕ್ಕೆ ನಿಮ್ಮಿಬ್ಬರ ದಾಂಪತ್ಯಕ್ಕೆ ಶುಭವನ್ನು ಕೋರುವವರು ಪಾಂಡ್ರಂಗಪ್ಪ, ವಿಟ್ಲಪ್ಪ, ಪದ್ದಪ್ಪ. ಈಗ ನಿಮ್ಮಿಬ್ರ ಕತೆ ಬಿಟ್ಟಾಕಿ, ಪಾಪ ಈ ಮಗು ಯಾರ್ದು ಅಂತ ಹೇಳ್ಬಿಡ್ರಿ. ಈ ಮಗು ಇವ್ರದೇ. ಕಹಾನಿ ಮೇ ಕಹಾನಿ. ಪದ್ದಪ್ಪ, ಆ ಹಿಂದಿ ಬಾತ್ ಕರ್ರೆ. ಹಾಜಿ. ಜಮುನಾ, ಏನು ಹೇಳ್ತಾ ಇದೀಯಾ? ಈ ಮಗು ನಂದ? ಹೌದು, ಎಳೆ ಮಗುನಲ್ಲಿ ಬಿಟ್ಟೋಗಿಲ್ದು ಅಲ್ದೆ ಈಗ ಅದೇ ಮಗುನ ಕಿಡ್ನಾಪ್ ಮಾಡಿ ದುಡ್ಡು ವಸೂಲಿ ಮಾಡ್ತೀರಾ. ನೀನೆಂತ ರಾಕ್ಷಸ ಅಂತ ಗೊತ್ತಿರ್ಲಿಲ್ಲ. ತಪ್ಪಾಯ್ತು ಜಮುನಾ, ತಪ್ಪಾಯ್ತು. ಇನ್ಮೇಲೆ ಯಾವುದೇ ಕಾರಣಕ್ಕೂ ಇಂಥ ತಪ್ಪು ಮಾಡಲ್ಲ. ನೋಡು, ಕಷ್ಟಪಟ್ಟು ನಿನ್ನ ಮಗುನ ನಾನು ಸಾಕ್ತೀನಿ. ಅಂತೂ ಗಂಡ ಹೆಂಡ್ತೀನಿ ಒಂದು ಮಾಡಿದ ಪುಣ್ಯ ನಂಗೆ ಸಿಕ್ಬಿಡ್ತು ಕಣ್ರ.
ಅಭಿ ಗಂಡ ಹೆಂಡತಿನ ಒಂದ್ ಮಾಡಿದ್ದು ನೀವಲ್ಲ ನಾನು. ಯಾರೋ ಒಬ್ರು ಬಿಡ್ರಿ, ಒಟ್ನಲ್ಲಿ ಅವರಿಬ್ರು ಒಂದಾದ್ರಲ್ಲ. ರೇ ಜಾಜಿ ಚಂಬಲ್ದೀನಿ ಅವ್ರೆ, ಬನ್ರಿ ಅವರಿಬ್ರು ಒಂದಾದಾಗೆ ನಾನು ನೀವು ಒಂದಾಗ್ಬಿಡೋಣ.